पिंटू प्रसाद के ಸೂಪರ್ ಮಾರ್ಕೆಟ್ ನಲ್ಲಿ ಗುರುದತ್ತ ಜಯಂತ್ಯೋತ್ಸವ 41ನೇ ಗುರುದತ್ತ ಜಯಂತ್ಯೋತ್ಸವವನ್ನು ನಮ್ಮ ಸಮಿತಿಯಿಂದ ಆಚರಿಸಲಾಗಿದೆ. ಗುರುದತ್ತರು ಬಗ್ಗೆ ಎಲ್ಲ ಗುರುದತ್ತ ಭಕ್ತರಿಗೆ ಇವತ್ತು ಗುರುದತ್ತ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಈ ಸೂಪರ್ ಮಾರ್ಕೆಟ್ ಮಂದಿರದಲ್ಲಿ ಸುಮಾರು 28-11ರಿಂದ 4-12ರವರೆಗೆ ಸತತವಾಗಿ ಪ್ರಸಾದವನ್ನು ವಿತರಣೆ ಮಾಡುತ್ತಾ ಪ್ರತಿದಿನವೂ 2ರಿಂದ 3 ಸಾವಿರ ಜನರು ಅನ್ನ ಪ್ರಸಾದವನ್ನು ನಮ್ಮ ಟ್ರಸ್ಟ್ ವತಿಯಿಂದ ಮಾಡಲಾಗುತ್ತಿದೆ. ಇಂದಿನ ದಿನ ಸುಮಾರು 7-8 ಸಾವಿರ ಜನರು, ಸುಮಾರು 10 ಸಾವಿರ ಜನರು ಪ್ರಸಾದವನ್ನು ಸ್ವೀಕರಿಸುವ ನಿರೀಕ್ಷೆ ಇದೆ. ಇದಕ್ಕೆ ಗುಲ್ಬರ್ಗಾದ ಪ್ರತಿಯೊಬ್ಬ ಜನರು ಬಂದು ದರ್ಶನ ಪಡೆಯುತ್ತಿದ್ದಾರೆ. ಪ್ರತಿಯೊಬ್ಬ ಭಕ್ತರಿಗೆ ಗುರುದತ್ತ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಗುರುದತ್ತ ಮಹಾರಾಜರು ಎಲ್ಲರ ಮೇಲೆ ಕೃಪಾ ಆಶೀರ್ವಾದ ಇರಲಿ ಎಂದು ನಾನು ನಮ್ಮ ಟ್ರಸ್ಟ್ ವತಿಯಿಂದ ಬೇಡಿಕೊಳ್ಳುತ್ತಿದ್ದೇನೆ. ನಮ್ಮ ಹಿರಿಯರಾದ ಮತ್ತು ನಮ್ಮ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ದತ್ತಾ ಕಾಳೆ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಘನಾತೆ ಸಾಹೇಬರು ದೀಪಕ್ ಘನಾತೆ ಸಾಹೇಬರ ನೇತೃತ್ವದಲ್ಲಿ ಈ ಟ್ರಸ್ಟ್ ಅನ್ನು ನಡೀತಾ ಇದೆ. ನಮ್ಮ ಮಾಜಿ ಅಧ್ಯಕ್ಷರಾದ ಹಾಗೂ ಗೌರವ ಅಧ್ಯಕ್ಷರಾದಂತ ಸುಭಾಷ್ ಜಾಧವ್ ಅವರ ನೇತೃತ್ವದಲ್ಲಿ ಹಾಗೂ ಮರಾಠ ಸಮಾಜದ ಅಧ್ಯಕ್ಷರಾದಂತ RB ಜಗದಾಳೆ ಅವರು ಮತ್ತು ಟ್ರಸ್ಟ್ ಸಮಿತಿಯ ಎಲ್ಲಾ ಸಮಿತಿಯವರು ಗುಲ್ಬರ್ಗದ ಪ್ರತಿಯೊಬ್ಬ ಜನತೆಯ ವತಿಯಿಂದ ಈ ಟ್ರಸ್ಟ್ ನಲ್ಲಿ ಸಹಭಾಗಿತ್ವದಲ್ಲಿ ನಡೀತಾ ಇದೆ. ಅದಕ್ಕೆ ನಾವೆಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷವೂ ಸತತವಾಗಿ 41 ವರ್ಷಗಳ ಕಾಲ ನಮ್ಮ ದತ್ತಾ ಕಾಳೆ ಘನಾತೆ ಸಾಹೇಬರ ನೇತೃತ್ವದಲ್ಲಿ ನಡೀತಾ ಇದೆ. ಆದ ಕಾರಣ ತಾವೆಲ್ಲರೂ ಬಂದು ದರ್ಶನ ಪಡೆದು ಪುನೀತರಾಗಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತಾ ಗುರುದತ್ತ ಜಯಂತಿಯ ಹಾರ್ದಿಕ ಶುಭವನ್ನು ಕೋರುತ್ತೇನೆ. ಶ್ರೀ ಗುರುದತ್ತ ಮಹಾರಾಜ ಕಿ ಜೈ. अवधूत चिंतन श्री गुरुदेव दत्त दत्त महाराज की जय. ಶ್ರೀ ಸೂಪರ್ ಮಾರ್ಕೆಟ್ ದತ್ತ ಮಂದಿರ ಟ್ರಸ್ಟ್ ವತಿಯಿಂದ ಇದು 41ನೇ ವರ್ಷ. ಈಗ ತಾನೇ ರಮೇಶ್ ಅವರು ಹೇಳಿದ ಹಾಗೆ ತುಂಬಾ ವಿಜೃಂಭಣೆ ನಡೀತಾ ಇದೆ. ಇಲ್ಲಿ ಬೆಳಗ್ಗೆ ಗುರುಚರಿತ್ರ ಪಾರಾಯಣ ಹಾಗೂ ದತ್ತಯಾಗ ಹೋಮ ಹಾಗೂ ರುದ್ರಾಭಿಷೇಕ 7 ದಿವಸ. ಸಾಮಾನ್ಯವಾಗಿ ಅನ್ನ ತರ್ಪಣ ಅಂತೂ ಇಲ್ಲಿ ದಿವಸ 8 ದಿವಸ ಹಾಗೆ ಫುಲ್ ಇಲ್ಲಿ ನಡೀತಾ ಇರ್ತದೆ. ಮತ್ತೆ ಭಜನಿ ಕಾರ್ಯಕ್ರಮ ಇಲ್ಲಿ ಜರುಗುತ್ತಾ ಇದೆ. ಅದೇ ತರ ನಮ್ಮ ದತ್ತ ಮಂದಿರ ಟ್ರಸ್ಟ್ ಆದಂತ ಶ್ರೀ ಗೌರವಾಧ್ಯಕ್ಷ ಸುಭಾಷರಾವ್ ಜಾಧವ್ ಅವರು ಹಾಗೂ ಚಂದ್ರದತ್ತ ಕಾಳೆ ಅವರು ಹಾಗೂ ಬಸವರಾಜ್ ತಡ್ಕಲ್ ಅವರು, ಶ್ರೀಮಂತ್ ಅವರು, ಮಾಂತಪ್ಪ ಮುತ್ತಿ ಅವರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮಕ್ಕೆ ಗುಲ್ಬರ್ಗ ಜನ ಸಾಕಷ್ಟು ಸಹಾಯ ಮಾಡ್ತಾರೆ. ಹಸ್ತೆ ಪರಸ್ತ್ರಿ ಎಲ್ಲರೂ ಅನ್ನ ತರ್ಪಣಲ್ಲಿ ಸಾಕಷ್ಟು ದಾನಿಗಳಿಂದ ಇದು ಕಾರ್ಯಕ್ರಮ ಜರುಗ್ತಾ ಇದೆ. ಇದು 41ನೇ ವರ್ಷ ಇದೆ. ಇವಾಗ 12 ಗಂಟೆಗೆ ತೊಟ್ಲ ಮುಗಿದೆ. ಅದೇ ತರ ಮುಂದೆ ಕೂಡ ಇದೇ ತರ ಬೆಳೀತಾ ಇದೆ. ಈ ಗುಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸ್ತಂಭ ನಿಂತು ಬಿಟ್ಟಿದೆ. ಅದಕ್ಕೆ ದಯವಿಟ್ಟು ಎಲ್ಲಾ ಭಕ್ತಾಗಿ ಪ್ರಸಾದ ಸ್ವೀಕರಿಸಬೇಕಂತ ಹೇಳ್ಕೊಂಡು ದತ್ತ ಭಕ್ತರಿಗೆ ನನ್ನ ಪ್ರಾರ್ಥನೆ ಮಾಡಿಕೊಂಡು ವಿನಂತಿಸುತ್ತೇನೆ. ಅವಧೂತ ಚಿಂತನ ಶ್ರೀ ಗುರುದೇವ ಅಂತ. ಒಂದ್ ಟೀಮ್ ಲೈನಿಂಗ್ ನಿಲ್ಲಿಸ್ರಿ. ಒಂದ್ ಟೀಮ್ ಲೈನಿಂಗ್ ಹಲೋ ಬಂದ್ರಿ ಹೇಳ್ರಿ.